ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಎಲ್ಲರೂ ನಮ್ಮನ್ನ ಹೇಗ್ ವೆಲ್ಕಮ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ನೀವು ನೋಡ್ಬೋದು ಅವ್ರು ವೀಲ್ ಚೇರ್ ಅವ್ರ ಪಾಪ ಅವರು ನನ್ನ ಬ್ಯಾಗ್ ಎಲ್ಲ ತಗೊಂಡ್ಬಂದ್ರು ಆಚೆ. ಸೊ ಫುಲ್ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಯಾರಾದರೂ ಕಾಣಿಸ್ತಾರಾ ಅಂತ. ಅದಕ್ಕೆ ನಾನು ಹುಡುಕ್ತಿದ್ದೆ ಎಲ್ಲಿದ್ದಾರೆ, ಯಾರಾದರೂ ಕಾಣಿಸ್ತಾರಾ ಅಂತ. ಆಮೇಲೆ ಹಂಗೆ ಕಾಣಿಸಿದ್ರು ನನಗೆ ಅವರು. ಝೂಮ್ ಹಾಕಿದೆ, ಅದೇ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಅವ್ರು ನೋಡಿ ಅಲ್ಲಿ ಇಂಟಿಂಟ್ ನೋಡ್ತಿದ್ದಾರೆ ಅಲ್ಲಿ. ಸಚಿನ್ ಅವನು ವಿಡಿಯೋ ಮಾಡ್ತಿದ್ದಾನೆ ನಾವು ಎಂಟರ್ ಆಗೋದು. ಫುಲ್ ಖುಷಿ ಅವ್ರ ಮುಖದಲ್ಲಿ, ಎಷ್ಟು ಖುಷಿ ಇದೆ. ಯಾಕಂದರೆ ಅವರು 5 months ನೋಡಿರ್ಲಿಲ್ವಲ್ಲ ಬೇಬಿನ. ಅಮ್ಮ ಬಾಬು ಅಣ್ಣ ಎಲ್ಲ ಫ್ಲವರ್ಸ್ ಬುಕ್ಕೆ ಎಲ್ಲ ತೊಗೊಂಬಂದಿದ್ರು ವೆಲ್ಕಮ್ ಮಾಡೋಕ್ಕೆ. ಅಂತೂ ಇಂತೂ ಮನೆಗೆ ಬಂದ್ವಪ್ಪ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಯಾವಾಗ ಹೋಗಿ ಮಲ್ಕೋತೀನಿ ಅಂತ ಆಗಿತ್ತು. ಆದರೆ ಮನೆಗೆ ಬರಬೇಕಾದ್ರೆ ಇವ್ರು ಸಚಿನ್ ಅವರೆಲ್ಲ ಸರ್ಪ್ರೈಸ್ ಇದೆ ನಿಮಗೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಿದ್ದೆ, ಏನು ಸರ್ಪ್ರೈಸು. ಬಂದ ತಕ್ಷಣ ಫುಲ್ಲು ಫ್ಲವರ್ ಪಾಟ್ ಬರ್ಸ್ಟ್ ಮಾಡಿಬಿಟ್ರು. ನೋಡಿ ಫುಲ್ ಖುಷಿ ಆಯಿತು. ವಾವ್, ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿ ನನ್ನ ಮಗಳು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಅವಳು ಅದನ್ನು ನೋಡಿರ್ಲಿಲ್ವಲ್ಲ ಯಾವತ್ತೂ. ಸೊ ಅವಳಿಗೊಂಥರ ಭಯ ಆಗ್ಬಿಡ್ತು. ಅಲ್ಲಿ ಬಾಬು ಅಣ್ಣ ಇನ್ನೂ ಹಚ್ತಾನೆ ಇದ್ದಾರೆ. ಇವ್ರು ನನ್ನ ಸಿಸ್ಟರು ನಿಶಾ ಅಂತ. ಅವ್ರ ಪಾಪ ಅವರು ಪ್ರೆಗ್ನೆಂಟೇನೆ, ಆದರೂ ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಫುಲ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿ ಪಾಪ ಪ್ರಿಪೇರ್ ಆಗಿ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಮನೆಗೆ ಬರ್ತಾರೆ ಅಂತ. ಅಮ್ಮ ಅಷ್ಟು ಬೇಗ ಆರತಿ ತಟ್ಟೆ ಎಲ್ಲ ಹೋಗಿ ತಗೊಂಬಂದ್ರು ಒಳಗಡೆ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ. ಅವ್ರಿಗೆ ಏನೋ ಒಂಥರ ಖುಷಿ, ಯಾಕಂದರೆ ಫಸ್ಟ್ ಮೊಮ್ಮಗು ಅಲ್ವಾ ಮನೆಯಲ್ಲಿ. ಸೊ ಅವರಿಗೆ ಫುಲ್ ಖುಷಿ. ಮತ್ತು ಬೇಬಿ ಮಕ್ಳ ಜೊತೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅವ್ರಿಗೆ. ಸೊ ಫಸ್ಟ್ ಟೈಮ್ ಬೇಬಿ ಬರ್ತಿದೆ ಮನೇಲಿ ಅಂತ. ಅವಳು ನೋಡಿ ನನ್ನ ಪಾಪ ಅಳ್ತಾನೆ ಇದ್ದಾಳೆ, ಯಾಕಂದರೆ ಅವ್ಳಿಗೆ ಅದು ನೋಡಿದ ತಕ್ಷಣ ಭಯ ಆಯಿತು. ಸೊ ಇವಳು ನಾವು ರೀಚ್ ಆಗಿದ್ದು 4:30ಗೆ ಬೆಳಿಗ್ಗೆ. 4:30ಇಂದ 8 o'clockವರೆಗೆ ಕಂಟಿನ್ಯೂಸ್ ಹತ್ತಿದ್ದಾಳೆ ಅವಳು, ಸುಮ್ಮನೆ ಆಗಿಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ ಪಾಪು ನೆನ್ಸ್ಕೊಂಡು ಅಳ್ತಾಳೆ. ಅಲ್ಗಾಲಿಟ್ಟು ಮನೆ ಒಳಗಡೆ ಎಂಟರ್ ಆದ್ವಿ. ಹಬ್ಬ ಮನೆಗೆ ಬಂದ ತಕ್ಷಣ ಅದೇನೋ ನೆಮ್ಮದಿ ಅಪ್ಪ ನಮಗೆ. ಅಯ್ಯೋ ಯಾವಾಗ ರೀಚ್ ಆಗ್ತೀವಿ ಅಂತ ಫುಲ್ ಫ್ಲೈಟಲ್ಲೆಲ್ಲ ನಾನು 1 minute ನಾನು ಕೌಂಟ್ ಮಾಡ್ತಿದ್ದೆ, ಯಾವಾಗ ರೀಚ್ ಆಗ್ತೀನಿ ಮನೆಗೆ ಅಂತ. ಎಲ್ಲ ಇನ್ನೂ ಸರ್ಪ್ರೈಸ್ ಇತ್ತು. ಫುಲ್ಲು ರೂಮ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ರು ವೆಲ್ಕಮ್ ಬೇಬಿ ಅಂತ. ಅವ್ರಿಗೆ ಫುಲ್ ಎಕ್ಸೈಟೆಡ್, ಫುಲ್ ಖುಷಿಯಾಗಿದ್ರು. ಅವಳು ಮಾತ್ರ ಅಳೋದು ನಿಲ್ಲಿಸ್ತಾ ಇಲ್ಲ. ಬಟ್ ನನಗಂತೂ ಫುಲ್ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಲಿಟ್ರಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವಳಿಗೋಸ್ಕರ ಗೊಂಬೆ ಆಮೇಲೆ ಎಲ್ಲ ಟಾಯ್ಸ್ ಎಲ್ಲ ತೊಗೊಂಬಂದಿದ್ರು ಅವರು. ಸುಮ್ಮನೆ ಆಗಿದ್ದಾಳೆ ಇವಾಗ ಅದನ್ನ ನೋಡಿಕೊಂಡು. ಅದು ಕಲರ್ಫುಲ್ ಕಾಣಿಸ್ತಿದೆಯಲ್ಲ ಅವಳಿಗೆ, ಸೊ ಅದಕ್ಕೆ ಸುಮ್ಮನೆ ಆದ್ಲು. ಡ್ಯಾಡಿಗೆ ಫುಲ್ ಟೆನ್ಷನು, ಅವಳು ಅಳೋದು ನಿಲ್ಲಿಸ್ತಾ ಇಲ್ವಲ್ಲ. ಅವ್ರ ಪಾಪ ನನಗೋಸ್ಕರ ಬಿರಿಯಾನಿ ಎಲ್ಲ ತರಿಸಿಟ್ಟಿದ್ರು. ಬಟ್ ನನಗೆ ಅದು ಬಿರಿಯಾನಿ ತಿನ್ನೋಕ್ಕೆ ಆಗಿಲ್ಲ. ಏನಕ್ಕಂದರೆ ನನ್ನ ಮಗಳು ಸುಮ್ಮನೆ ಇರ್ತಾ ಇಲ್ಲ, ಹೆಂಗೆ ಸಮಾಧಾನ ಮಾಡಿದ್ರು ಸುಮ್ಮನೆ ಆಗ್ತಾ ಇಲ್ಲ. ಅದಕ್ಕೆ ಅವಳ ಪಕ್ಕನೇ ಅವಳಿಗೆ ತಟ್ಟಿ ಫುಲ್ ಮಲಗಿಸ್ದೆ. 4:30ಗೆ ರೀಚ್ ಆಗಿದ್ದು ನಾವು. ಒಂದು 8:30ವರೆಗೂ ಮಲಗಿಸ್ದೆ. ಅವಳು ಸ್ವಲ್ಪ ಸಮಾಧಾನ ಆದ್ಲು. ಆಮೇಲೆ ಬೆಳಿಗ್ಗೆ ತಿಂಡಿಗೆ ನಾನು ಬಿರಿಯಾನಿ ಬಿಸಿ ಮಾಡ್ಕೊಂಡು ತಿಂದೆ. ಆಮೇಲೆ ಅವಳು ಫುಲ್ ಸಮಾಧಾನ ಆದಮೇಲೆ ಬೆಳಿಗ್ಗೆ ಅವಳಿಗೆ ಕೇಕ್ ಕಟ್ ಮಾಡಿಸಿದ್ರು. ಫುಲ್ ವೆಲ್ಕಮ್ ಸಿಯಾರಾ, ಅವಳ ಹೆಸರು ಸಿಯಾರಾ ಅಂತ. ನಾನಂತೂ ಅವತ್ತಿನ ದಿನ ಫುಲ್ ಮಲ್ಕೊಂಡಿದ್ದೀನಿ, ಯಾಕಂದ್ರೆ ಜೆಟ್ಲಾಗ್ ಇರುತ್ತೆ. ಜೆಟ್ಲಾಗ್ ಅಂದ್ರೆ ಅಲ್ಲಿ ನೈಟ್ ಇದ್ದಾಗ ಇಲ್ಲಿ ಬೆಳಗ್ಗೆ ಇರುತ್ತಲ್ವಾ, ಸೊ ಅದು ಕಂಟಿನ್ಯೂ ಆಗುತ್ತೆ ನಮ್ಗೆ ಬೆಳಿಗ್ಗೆ ಹೊತ್ತು ನಿದ್ದೆ ಬರುತ್ತೆ, ನೈಟ್ ಹೊತ್ತು ನಿದ್ದೆ ಬರಲ್ಲ, ಆ ಥರ ಆಗುತ್ತೆ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದು. 24 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಪಾಪನ ಎತ್ಕೊಂಡು. ಫುಲ್ ಸುಸ್ತಾಗಿ ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿತ್ತು ನನಗೆ. ಅದಕ್ಕೆ ನಾನು ಇಡೀ ದಿನ ಮಲ್ಕೊಂಡ್ಬಿಟ್ಟಿದ್ದೆ. ನನಗೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಜೊತೆ ಪಾಪುನು ಮಲ್ಕೊಂಡ್ಬಿಟ್ಟಿದ್ಲು, ಅವಳಿಗೂ ಫುಲ್ ಸುಸ್ತಾಗ್ಬಿಟ್ಟಿತ್ತಲ್ಲ. ಬಟ್ ಸಂಜೆ ಹಂಗೆ ನನಗೆ ಫಸ್ಟ್ ಇಂಡಿಯಾಗೆ ಬಂದ ತಕ್ಷಣ ನಂಗೆ ಪಾನಿಪುರಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಸೊ ಸಂಜೆ ಡ್ಯಾಡಿ ತೊಗೊಂಬಂದಿದ್ರು ಪಾನಿಪುರಿ. ಅದ್ರ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ತಿನ್ನೋದ್ರಲ್ಲೇ ನಂಗೆ ಕಾನ್ಸಂಟ್ರೇಷನ್ ಇತ್ತು, ವಿಡಿಯೋ ಎಲ್ಲ ಮಾಡಬೇಕು ಅಂತ ತಲೆಗೆ ಬಂದಿಲ್ಲ. ನಾವು 2 days ಬೆಂಗಳೂರಲ್ಲಿ ಇದ್ಬಿಟ್ಟು ವಾಪಸ್ ಶೃಂಗೇರಿಗೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಅವಳಿಗೆ ಅಲ್ಲಿ US ಅಲ್ಲಿ ನಾವು ಕಾರ್ ಸೀಟ್ ತಗೋಬೇಕು. ಮಗುನ ಕಾಲ್ ಮೇಲೆ ಕೂರ್ಸಂಗಿಲ್ಲ, ನಾವು ಕಾರ್ ಸೀಟಲ್ಲೇ ಕೂರಿಸ್ಬೇಕು. ನಾವೇನಾದರೂ ಕಾರ್ ಸೀಟಲ್ಲಿ ಕೂರಿಸಿಲ್ಲ ಅಂದರೆ ನಮಗೆ ಫೈನ್ ಹಾಕ್ತಾರೆ, ಪೊಲೀಸವ್ರು ಹಿಡಿತಾರೆ. ಕಾರ್ ಸೀಟ್ ನಮ್ಗೆ ಬೇಕೇ ಇತ್ತು. ಅದಕ್ಕೆ ನಾವು ಹೆಸರುಘಟ್ಟ ರೋಡಲ್ಲಿರೋ ಫಸ್ಟ್ ಕ್ರೈಯಲ್ಲಿ ಹೋಗ್ಬಿಟ್ಟು ಕಾರ್ ಸೀಟ್, ಬೇಬಿ ಹಗ್ ಅಂತ ಕಾರ್ ಸೀಟ್ ಇದೆ, ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನ ತಗೊಂಡ್ಬಂದ್ವಿ. ಮನೆಯಿಂದ ಓಡ್ಬೇಕಾದ್ರೇನೆ ದೊಡ್ಡಮ್ಮವರೆಲ್ಲ ಕಾಲ್ ಮಾಡಿಬಿಟ್ಟು, ಹೆಂಗೋ ನೀವು ಶೃಂಗೇರಿ ಹೋಗ್ತಿದ್ದೀರಾ, ದಾರಿ ಮಧ್ಯಾಹ್ನ ನಮ್ಮ ಮನೆ ಸಿಗುತ್ತೆ, ಬಂದು ನಮಗೂ ಪಾಪುನ್ ತೋರಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ಪಾಪ ಅವ್ರಿಗೆ ಅಷ್ಟೊಂದು ಆಸೆ ಇದೆ, ಅವ್ರಿಗೆ ತುಂಬ ಖುಷಿ ಅಲ್ವಾ.
ಪಾಪು ನೋಡ್ಬೇಕು ಅಂತ. ಸೊ ಅದಕ್ಕೆ ನಾವು ಹಂಗೆ ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ರಿಯಾಕ್ಷನ್ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಪಾಪು ನೋಡ್ಬಿಟ್ಟು ಬಂದು ಮಧ್ಯಾಹ್ನಂಗೆ ಕಿಚನ್ ಹಳ್ಳಿ ಮನೆಯಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಅಲ್ಲಿಂದ ಓಟ್ವಿ. ಅಲ್ಲೇ ದಾರಿ ಮಧ್ಯ ಕಬ್ಬಿನ ಹಾಲು ಶುಗರ್ ಕೇನ್ ಜ್ಯೂಸ್ ಮಾಡ್ತಾ ಇದ್ರು. ಸೊ US ಅಲ್ಲಿ ಒಂದ್ ಕಡೆ ಸಿಕ್ತಿತ್ತು ಶುಗರ್ ಕೇನ್ ಜ್ಯೂಸ್, ಬಟ್ ಅದ ಏನ್ ಅಷ್ಟೊಂದೇನ್ ಟೇಸ್ಟ್ ಇರ್ತಾ ಇರ್ಲಿಲ್ಲ. ಸೊ ನಾನ್ ಮಿಸ್ ಮಾಡ್ಕೊತಿದ್ದೆ ಯಾವಾಗ ಹೋಗಿ ಇಂಡಿಯಾಗೆ ಎಲ್ಲಾ ಸ್ಟ್ರೀಟ್ ಫುಡ್ಸು, ಎಲ್ಲಾ ಶುಗರ್ ಕೇನ್ ಜ್ಯೂಸ್ ಆಗ್ಲಿ ಇಲ್ಲ ಎಲ್ಲ ಫ್ರೂಟ್ ಜ್ಯೂಸಸ್ ಯಾವಾಗ, ಯಾಕಂದ್ರೆ ಫ್ರೆಶ್ ಇರುತ್ತಲ್ವಾ ಇಲ್ಲಿ. ಸೊ ಯಾವಾಗ ಕುಡಿತೀನಿ ಅಂತ ಫುಲ್ ವೆಯ್ಟ್ ಮಾಡ್ತಿದ್ದೆ. ಶುಗರ್ ಕೇನ್ ಜ್ಯೂಸ್ ಕುಡ್ದು ಅಲ್ಲಿಂದ ಎಲ್ಲೂ ನಿಲ್ಸಿಲ್ಲ, ನಾವು ಡೈರೆಕ್ಟ್ ಆಗಿ ನಿಧಾನಕ್ಕೆ ಓಡಿಸ್ಕೊಂಡು ಬಂದ್ವಿ. ಆಕ್ಚುಲಿ ಬೆಂಗಳೂರಿಂದ ಬಾಳೆಹೊನ್ನೂರ್ವರೆಗೂ ಏನು ಗೊತ್ತಾಗಲ್ಲ. ಬಾಳೆಹೊನ್ನೂರಿಂದ ಎಷ್ಟೊಂದು ಕರ್ವ್ಸ್ ಇದೆ ಅಂದ್ರೆ ಅಯ್ಯೋ ತಲೆ ಕೆಟ್ಟೋಗುತ್ತೆ. ಅಲ್ಲಿಂದಾನೇ 2 hours ಬೇಕು ಶೃಂಗೇರಿಗೆ ಹೋಗಕ್ಕೆ. ಇಂತೂ ನಾವು ಶೃಂಗೇರಿಗೆ ರೀಚ್ ಆದ್ವಿ. ಮನೆಗ್ ಬಂದೆ ನಾನು. ಫುಲ್ ಸುಸ್ತಾಗ್ಬಿಟ್ಟಿತ್ತು, ನನಗೆ ತಲೆನೋವು ಬಂದ್ಬಿಟ್ಟಿತ್ತು. ಯಾಕಂದ್ರೆ ಆ ರೋಡ್ಸ್ ಎಲ್ಲ ಹೆಂಗ್ ಕರ್ವ್ ಇದೆ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಆ ಮನೆಗ್ ಬಂದ ತಕ್ಷಣ ಫುಲ್ ಅಪ್ಪ ಅಮ್ಮ ನನ್ನ ತಮ್ಮ ಅವ್ರಿಗೆಲ್ಲರಿಗೂ ಫುಲ್ ಖುಷಿ ಆಯ್ತು. ನಾನು ಇಲ್ಲಿ ಬಂದ ತಕ್ಷಣ 2 ಕಡೆನೂ ಸರ್ಪ್ರೈಸಸ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ನನ್ಗಿಂತ ಖುಷಿ ನನ್ ಪಾಪುಗಾಯ್ತು. ಯಾಕಂದ್ರೆ ಆ ಬಲೂನ್ಸ್ ಆ ಡೆಕೋರೇಷನ್ಸ್ ಎಲ್ಲ ನೋಡಿ ಅದು ಕಲರ್ಫುಲ್ ಆಗಿ ಕಾಣಿಸ್ತಿತ್ತಲ್ಲ ಅವಳಿಗೆ. ಸೊ ಅವಳಿಗೆ ತುಂಬಾ ಖುಷಿ ಆಯ್ತು. ನನ್ಗೆ ಇಲ್ಲಿ ಬಂದ ತಕ್ಷಣ ಏನ್ ಖುಷಿ ಅಂದ್ರೆ ನಾನು ವೆಕೇಶನ್ ಎಂಜಾಯ್ ಮಾಡ್ಬೋದು. ಸೊ ತುಂಬಾ ಜನ ಇದಾರಲ್ಲ ಪಾಪುನ ಎತ್ಕೊಳಕ್ಕೆ. ಸೊ ನನ್ಗೆ ಅಷ್ಟೊಂದು ಎಲ್ಲ ತಲೆನೋವು ಇರಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ ಯಾರು ಇರಲ್ಲ. ನಾವೇ ಪಾಪುದೆಲ್ಲ ಕೆಲ್ಸಗಳು ನಾವೇ ಮಾಡ್ಬೇಕು, ಮನೆ ಕೆಲ್ಸನೂ ನಾವೇ ಮಾಡ್ಬೇಕು, ಕುಕ್ಕಿಂಗ್ ಎಲ್ಲ ನಾವೇ ಮಾಡ್ಬೇಕು. ಸೊ ಅಲ್ಲಿ ಫುಲ್ ಬ್ಯುಸಿ ಆಗ್ಬಿಡ್ತೀವಿ. ಅಲ್ಲಿ ನನ್ಗೆ ರೆಸ್ಟ್ ಅನ್ನೋದೇ ಇಲ್ಲ. ನೈಟು ಅಷ್ಟೇ ಪಾಪು ಎದ್ದೇಳ್ತಾಳೆ. ಸೊ ಅವಾಗ ಎದ್ದೇಳಲೇಬೇಕು. ಎಲ್ಲರೂ ಹೇಳ್ತಾಳೆ ಪಾಪು ಮಲ್ಗೋ ಟೈಮಲ್ಲಿ ಮಲ್ಗಿ ಅಂತ. ನಿದ್ದೆ ಬರ್ಬೇಕು ತಾನೇ ನಮ್ಗೆ ಮಲ್ಗಕ್ಕೆ, ನಿದ್ದೆನೆ ಬರಲ್ಲ. ನಾವು ಉಳ್ದಿದ್ ಕೆಲ್ಸ ಯಾರು ಮಾಡ್ತಾರೆ, ನಾವು ಪಾಪು ಜೊತೆ ಮಲ್ಕೊಂಡ್ರೆ ಅಲ್ವಾ. ಇಲ್ಲಿ ಬಂದ್ಬಿಟ್ಟಿದೀನಿ. ಇನ್ ನಾನೇನು ಕೆಲಸ ಮಾಡಲ್ಲ. ಪಾಪುನ ಸ್ನಾನ ಮಾಡ್ಸೋದೆಲ್ಲ ನನ್ನ ಅಮ್ಮ ಮಾಡ್ತಾರೆ. ನನ್ನ ತಮ್ಮ ಅಪ್ಪ ಇದ್ದಾರೆ, ಪಾಪುನ ಎತ್ಕೊಂಡು ಓಡಾಡ್ತಿರ್ತಾರೆ ಮನೆ ತುಂಬಾ. ಸೊ ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರನೇ ನಂಗೆ ಖುಷಿ. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.